ರಿಯಲ್ ಸ್ಟಾರ್ ಉಪೇಂದ್ರ ಬಹು ಸಮಯದ ಬಳಿಕ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಅಭಿನಯಿಸಿರುವ ಫ್ಯಾನ್ ಇಂಡಿಯಾ ಯುಐ ಸಿನಿಮಾದ ಬಹು ನಿರೀಕ್ಷಿತ ಎರಡನೇ ಟೀಸರ್ ಜನವರಿ 8ರಂದು ರಿಲೀಸ್ ಆಗಿದೆ. ಟೀಸರ್ ಸಂಭ್ರಮಕ್ಕೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್, ಡಾಲಿ ಧನಂಜಯ, ಖ್ಯಾತ ನಿರ್ಮಾಪಕ ಅಲ್ಲು ಅರವಿಂದ್ ಜೊತೆಯಾಗಿದ್ದು, ಕಿಚ್ಚ ಸುದೀಪ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವುದರಿಂದ ಸೋಷಿಯಲ್ ಮೀಡಿಯಾ ಮೂಲಕ ಟೀಸರ್ ರಿಲೀಸ್ ಮಾಡಿ ಉಪ್ಪಿ ಯುಐಗೆ ಸಾಥ್ ನೀಡಿದ್ದಾರೆ. ಉಪೇಂದ್ರ ಅಂದಮೇಲೆ ಅಲ್ಲಿ ತಲೆಗೆ ಹುಳು ಬಿಡುವ ಅಂಶಗಳಿರುತ್ತವೆ. ಅದರಂತೆ ಟೀಸರ್ ಎಂದು ಬರೀ ಕತ್ತಲೆಯಲ್ಲಿ ಸೌಂಡ್ ಹಾಕಿ ಇದೇ ಟೀಸರ್ ಎಂದು ಪ್ರೇಕ್ಷಕರ ತಲೆ ಓಡುವಂತೆ ಮಾಡಿದ್ದರು. ಇದಾದ ಬಳಿಕ ಕುದುರೆ ಹೆಜ್ಜೆ ತೋರಿಸಿ ಡೇಟ್ ಗೆಸ್ ಮಾಡಿ ಅಂದಿದ್ದರು. ಅಂತೂ ಎಲ್ಲರ ಕಾಯುತ್ತಿದ್ದ ಯುಐ ಟೀಸರ್ ರಿಲೀಸ್ ಆಗಿದೆ. ಮೊದಲ ದೃಶ್ಯದಲ್ಲಿ 2 ವಿಭಿನ್ನ ಜೀವಿಗಳ ದೂರನ್ನು ನೋಡುವ ನೋಟವನ್ನು ತೋರಿಸಲಾಗಿದೆ. ಅವತಾರ್ ಸಿನಿಮಾದಲ್ಲಿರುವ ಜೀವಿಗಳ ಹಾಗೆ ತೋರುತ್ತಾರೆ. ಇದು ಎಐ ವರ್ಡ್ ಅಲ್ಲ, ಯುಐ ವರ್ಡ್ ಎಂದು ತಮ್ಮದೇ ಆದ ಜಗತ್ತನ್ನು ತೋರಿಸಿದ್ದಾರೆ. ಇಲ್ಲಿ ಒಂದು ಜಗತ್ತಿದೆ. ಆ ಜಗತ್ತಿಗೆ ಒಬ್ಬ ಸೇನಾಧಿಪತಿ, ದೇವ, ಸೈನ್ಯವೇ ಇದೆ. ಉಪ್ಪಿ ಕೊಂಬು ಇರುವ ಕುದುರೆ ಏರಿ ಬಂದಿದ್ದಾರೆ. ರವಿಶಂಕರ್ ಹಾಗೂ ಸಾಧು ಕೋಕಿಲ ಭಿನ್ನ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ವಿಭಿನ್ನ ಕಂಟೆಂಟ್ ಉಳ್ಳ ಸಿನಿಮಾದಂತೆ ಕಾಣಿಸುತ್ತದೆ. ಕಥೆಯೊಳಗೊಂದು ಕಥೆ ಇದೆ ಎನ್ನುವುದು ಕಾಣುತ್ತದೆ. ಈ ಸಿನಿಮಾದಲ್ಲಿ ಉಪ್ಪಿಗೆ ರೇಷ್ಮಾ ನಾಣಯ್ಯ ನಾಯಕಿಯಾಗಿದ್ದಾರೆ. ಜಿ ಮನೋಹರನ್, ಕೆಪಿ ಶ್ರೀಕಾಂತ್ ಸಿನಿಮಾಕ್ಕೆ ಬಂಡವಾಳ ಹಾಕಿದ್ದಾರೆ. ಈಗೇನೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ GL ಮೀಡಿಯಾ ನ್ಯೂಸ್ ಕನ್ನಡ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.